ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಮೂರ್ತಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ, ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತ ನಮಸ್ಕಾರ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬಾ ಜನ ತುಂಬಾ ತಪ್ಪುಗಳನ್ನ ಮಾಡ್ತಾರೆ. ಆ ರೀತಿ ತಪ್ಪುಗಳನ್ನ ಮಾಡಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಅಮ್ಮನವರನ್ನ ದಕ್ಷಿಣಾಭಿಮುಖವಾಗಿ ಕೂರಿಸಬಾರ್ದು. ಆದಷ್ಟು ಉತ್ತರಾಭಿಮುಖವಾಗಿ ಕೂರಿಸಬೇಕು. ಪೂಜೆ ಮಾಡುವಾಗ ನೀವು ಪೂರ್ವಾಭಿಮುಖವಾಗಿ ಪೂಜೆಯನ್ನ ಮಾಡಬೇಕು. ಯಾಕಂದ್ರೆ ದಕ್ಷಿಣ ಯಮನ ದಿಕ್ಕು, ಉತ್ತರ ಕುಬೇರನ ದಿಕ್ಕು. ಅಂದ್ರೆ ಮಹಾಲಕ್ಷ್ಮಿ ಇರುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ದಿಕ್ಕು. ಉತ್ತರಾಭಿಮುಖವಾಗಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನೀವು ಧರಿಸಿರುವ ಮನೆಗೆ ಉಪಯೋಗಿಸಿರುವ ಯಾವುದೇ ವಸ್ತುಗಳನ್ನ ಲಕ್ಷ್ಮಿ ಕೂರಿಸುವ ಟೇಬಲ್ ಮೇಲೆ ಹಾಕಬಾರ್ದು. ಕಪ್ಪು ವಸ್ತ್ರವನ್ನ ಹಾಕುವಂಥದ್ದು, ಕಪ್ಪು ವಸ್ತ್ರವನ್ನ ಧರಿಸಿ ಅಮ್ಮನವರಿಗೆ ಪೂಜೆ ಮಾಡುವಂಥದ್ದು ನಿಷಿದ್ಧ. ಜೊತೆಗೆ ತುಂಬಾ ಜನ ಏನ್ ಮಾಡ್ತೀರಿ, 2-3 ಬಿಂದಿಗೆಗಳನ್ನ ಇಟ್ಟು ಅಲಂಕಾರವನ್ನ ಮಾಡ್ತೀರಿ. ಅದನ್ನು ಕೂಡ ಮಾಡಬೇಡಿ. 2-3-4 ಬಿಂದಿಗೆಗಳನ್ನ ಇಟ್ಟು ಮಾಡುವುದು ಅಂದ್ರೆ ಜೋಡಿಸಿ ಪೂಜೆ ಮಾಡುವುದು ಕೂಡ ಅಶುಭದಾಯಕವಾಗಿರುವುದು. ಜೊತೆಗೆ ಬಹಳ ಮುಖ್ಯವಾಗಿ ನೀವು ಪ್ರತಿನಿತ್ಯ ಧರಿಸುವಂತಹ ಆಭರಣಗಳನ್ನ ಯಾವುದೇ ಕಾರಣಕ್ಕೂ ಅಮ್ಮನವರಿಗೆ ಹಾಕಬಾರದು. ಅಮ್ಮನವರಿಗೆ ಅಂತಿದ್ರೆ ಅದನ್ನ ಸಪರೇಟ್ ಇಡಿ, ಅಥವಾ ಹೊಸದನ್ನ ತಗೊಂಡಿದ್ರೆ ಅಮ್ಮನವರಿಗೆ ಧರಿಸಿ ತದನಂತರ ನೀವು ಧರಿಸಿ. ಯಾವುದೇ ಕಾರಣಕ್ಕೂ ನೀವು ಧರಿಸಿರುವಂತಹ ಚಿನ್ನಾಭರಣಗಳನ್ನ ದೇವರಿಗೆ ಹಾಕಬಾರದು. ಬಹಳ ವಿಶೇಷವಾಗಿ ಅಮ್ಮನವರಿಗೆ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆಯಿಂದ ನೈವೇದ್ಯವನ್ನ ಮಾಡಿ. ಇದು ನಿಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ ಮತ್ತು ಅಮ್ಮನವರ ಅನುಗ್ರಹ ಶೀಘ್ರವಾಗಿ ಆಗತ್ತೆ. ಪ್ರಾಸ್ಪರಿಟಿ, ವೆಲ್ತ್, ಅಭಿವೃದ್ಧಿ, ಯಶಸ್ಸು, ಹಣದ ತೊಂದರೆ ಎಲ್ಲವೂ ಕೂಡ ನಿವಾರಣೆ. ಮತ್ತು ಲಕ್ಷ್ಮಿಯ ಮುಂದೆ 6 ಇಂಚು ಎತ್ತರದ 2 ದೀಪದ ಕಂಬವನ್ನ ಹಚ್ಚಿಟ್ಟು ಪೂಜೆಯನ್ನ ಮಾಡಿ. 6 ಲಕ್ಷ್ಮಿಯ ಸಂಕೇತ. ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಸಿಕ್ಕಾಬಟ್ಟೆ ಅನುಕೂಲ ಅಂತೂ ನಿಮಗೆ ಆಗುತ್ತೆ. ಜೊತೆಗೆ ಈ ತುಂಬಾ ಜನರಿಗೆ ಒಂದು ಆಸೆ ಇರುತ್ತೆ, ಏನಂತಂದ್ರೆ ಅಮ್ಮನವರಿಗೆ ಒಂದು ಚಿನ್ನವನ್ನ ಕೊಟ್ಟು ತದನಂತರ ನಾವು ಹಾಕ್ಬೇಕು ಅಂತ. ಇನ್ಫಿನಿಟಿ ಕುಬೇರನ ಸಂಕೇತವಾಗಿರುವಂಥದ್ದು. ಅದಕ್ಕೆ ಕೊನೆಯೇ ಇಲ್ಲ. ಅದಕ್ಕೆ ನಾವು ಎಂಡ್ಲೆಸ್ ನಾಟ್ ಅಂತ ಕರಿಬಹುದು, ಅಥವಾ ಶ್ರೀವತ್ಸ ಅಂತಂದ್ರೆ ವಿಷ್ಣುವಿನ ಎದೆ ಭಾಗದಲ್ಲಿರುವಂತಹ ಒಂದು ಎಂಡ್ಲೆಸ್ ನಾಟ್ ಅಂತ ಏನ್ ಕರಿತೀವಿ, ಶ್ರೀವತ್ಸ ಅಂತ ಏನ್ ಕರಿತೀವಿ, ಅದೇ ತರ ಇನ್ಫಿನಿಟಿ ಕೂಡ ಎಂಡ್ಲೆಸ್ ಇರುವಂಥದ್ದು. ಜೊತೆಗೆ ಡಮರುಗದ ಸಂಕೇತವಾಗಿರುವಂಥದ್ದು. ಅದನ್ನ ನೀವು ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ಅಮ್ಮನವರಿಗೆ ಧರಿಸಿ ತದನಂತರ ನೀವು ಧರಿಸೋದ್ರಿಂದ ಅತ್ಯಂತ ಶುಭದಾಯಕವಾಗಿರುವಂಥದ್ದು. 1 ಗ್ರಾಮ್ 2 ಗ್ರಾಮ್ ಚಿನ್ನವನ್ನ ಇನ್ಫಿನಿಟಿನ ಹಾಕಿ ನಂತರ ನೀವು ಧರಿಸಿ. ಮುಂದಿನ ವರಮಹಾಲಕ್ಷ್ಮಿ ಹಬ್ಬದವರೆಗೆ 10 ಗ್ರಾಮ್ ಚಿನ್ನ ಆದ್ರೂ ನೀವು ಖಂಡಿತವಾಗಿಯೂ ತಗೋತೀರಿ. ಈ ಪರಿಹಾರವನ್ನ ನೀವು ಮಾಡ್ಕೊಳ್ಳಿ. ಈ ರೀತಿಯ ಪೂಜೆಯನ್ನ ನೀವು ಮಾಡಿ ಕೊನೆಯ ಪಕ್ಷ ಒಂದು 6 ಜನ ಹೆಣ್ಣು ಮಕ್ಕಳಿಗಾದ್ರೂ ಕುಂಕುಮವನ್ನ ಕೊಡಿ, ಬಾಗಿಣವನ್ನ ಕೊಡಿ. ಅತ್ಯಂತ ಶುಭದಾಯಕವಾಗಿರುತ್ತದೆ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಜೊತೆಗೆ ಯಾರು ಕೂಡ ಇನ್ನು ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ಶೇರ್ ಮಾಡ್ತಾ ಇಲ್ಲ, ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರನ್ನು ಸದಾ ನಿಮ್ಮ ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ